ಇಸ್ ನೋಡಿ, ಶಿವಮೊಗ್ಗದಲ್ಲಿ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮಹಾನಗರ ಪಾಲಿಕೆ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಗ್ತಾ ಇದೆ. ಮಹಾನಗರ ಪಾಲಿಕೆ ವಿರುದ್ಧ ರಾಷ್ಟ್ರಭಕ್ತರ ಬಳಗದಿಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಶಿವಮೊಗ್ಗದಲ್ಲಿ ಹಲವು ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಮಹಾನಗರ ಪಾಲಿಕೆ ವಿರುದ್ಧ ರಾಷ್ಟ್ರಭಕ್ತರ ಬಳಗದಿಂದ ಪ್ರತಿಭಟನೆ ಮಾಡಲಾಗ್ತಾ ಇರುವಂಥದ್ದು. ಶಿವಮೊಗ್ಗದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಮಹಾನಗರ ಪಾಲಿಕೆಯವರೆಗೂ ಕೂಡ ಈ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ಪಾಲಿಕೆಯಿಂದ ನಿರ್ಮಿಸಿರುವಂತಹ ಅನೇಕ ಕಟ್ಟಡ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಟ್ಟಡ ಹಸ್ತಾಂತರ ಮಾಡದೇ ಇರುವುದನ್ನು ಖಂಡಿಸಿ ಈ ಒಂದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಆಶ್ರಯ ಮನೆಗಳ ಹಂಚಿಕೆ ಮಾಡದೆ ವಿಳಂಬ ಸೇರಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಕೂಡಲೇ ರಾಷ್ಟ್ರಭಕ್ತ ಬಳಗದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡುತ್ತಿದ್ದಾರೆ. ಮಹಾನಗರ ಪಾಲಿಕೆ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ರಾಷ್ಟ್ರಭಕ್ತ ಬಳಗದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡುತ್ತಿದ್ದಾರೆ. ಮಹಾನಗರ ಪಾಲಿಕೆ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಹಳಷ್ಟು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ, ಆದರೆ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಪಾಲಿಕೆಯಿಂದ ನಿರ್ಮಿಸಿರುವ ಅನೇಕ ಕಟ್ಟಡ ಹಸ್ತಾಂತರ ವಿಚಾರವೇ ಇರಬಹುದು, ಇದರಲ್ಲೂ ಕೂಡ ಬಹಳಷ್ಟು ಡಿಲೇ ಆಗ್ತಾ ಇದೆ. ತದನಂತರ ಅನೇಕ ಕಟ್ಟಡ ಹಸ್ತಾಂತರ ಮಾಡದೇ ಇರೋದನ್ನು ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆಶ್ರಯ ಮನೆಗಳ ಹಂಚಿಕೆ ವಿಚಾರದಲ್ಲೂ ಕೂಡ ಬಹಳ ವಿಳಂಬ ಆಗ್ತಾ ಇದೆ. ತದನಂತರ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಹೇಳಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ರು. भारत माता की, भारत माता की। राष्ट्रभक्त ಬಳಗಕ್ಕೆ, ರಾಷ್ಟ್ರಭಕ್ತ ಬಳಗ ಕೆಎಸ್ ಈಶ್ವರಪ್ಪನವರಿಗೆ, ಕೆಎಸ್ ಈಶ್ವರಪ್ಪನವರಿಗೆ, ಯುವ ನಾಯಕ ಕೆವಿ ಕಾಂತೇಶ್ ಅವರಿಗೆ, ಯುವ ನಾಯಕ ಕೆವಿ ಕಾಂತೇಶ್ ಅವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ। ರಾಷ್ಟ್ರಭಕ್ತ ಬಳಗಕ್ಕೆ, ರಾಷ್ಟ್ರಭಕ್ತ ಬಳಗ ಕೆಎಸ್ ಈಶ್ವರಪ್ಪನವರಿಗೆ, ಕೆಎಸ್ ಈಶ್ವರಪ್ಪನವರಿಗೆ, ಯುವ ನಾಯಕ ಕೆವಿ ಕಾಂತೇಶ್ ಅವರಿಗೆ, ಯುವ ನಾಯಕ ಕೆವಿ ಕಾಂತೇಶ್ ಅವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ। ರಾಷ್ಟ್ರಭಕ್ತ ಬಳಗಕ್ಕೆ, ರಾಷ್ಟ್ರಭಕ್ತ ಬಳಗ ಕೆಎಸ್ ಈಶ್ವರಪ್ಪನವರಿಗೆ, ಕೆಎಸ್ ಈಶ್ವರಪ್ಪನವರಿಗೆ, ಯುವ ನಾಯಕ ಕೆವಿ ಕಾಂತೇಶ್ ಅವರಿಗೆ, ಯಾತಕ್ಕಾಗಿ ಹೋರಾಟ, ಸಮಸ್ಯೆ ಮಹಾನಗರ ಪಾಲಿಕೆಯಿಂದ ಪರಿಹಾರ ಸಿಗಬೇಕಾಗಿರುವಂತ ವಿವಿಧ ಸಮಸ್ಯೆಗಳನ್ನ ಹೊತ್ತು ವಿವಿಧ ದೂರುಗಳು ಮತ್ತು ಆಗ್ಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ರಾಷ್ಟ್ರಭಕ್ತಿ ಭಕ್ತ ಬಳಗದ ವತಿಯಿಂದ ಎಲ್ಲ ಗಣ್ಯ ಮುಖಂಡರ ಜೊತೆ ನಮ್ಮ ಸಾರ್ವಜನಿಕರು ಇವತ್ತು ಬಂದಿದ್ದೀರಿ. ಈಗಾಗಲೇ ಬಂದ್ಬಿಟ್ಟು ಈ ಎಲ್ಲಾ ವಿಷಯಗಳ ಬಗ್ಗೆ ನಾನು ಮುಖಂಡರುಗಳೆಲ್ಲನೂ ಕೂಡ ಮಾತಾಡಿರೋದನ್ನು ಕೂಡ ಕೇಳಿಸ್ಕೊಂಡಿದ್ದಾನೆ. ತಾವು ಕೂಡ ಹಲವಾರು ಬಾರಿ ಅರ್ಜಿಗಳು ಕಳಿಸಿದ್ದು ಕೂಡ ನನ್ನ ಗಮನಕ್ಕಿದೆ. ಮೊದಲನೇದಾಗಿ ಬಹಳ ಮುಖ್ಯವಾಗಿ
ಈ ಸ್ವತ್ತಿನ ಈ ಸ್ವತ್ತು, ಈ ಆಸ್ತಿ, ಈ ಖಾತಾ ಇದನ್ನ ಕೊಡಿಸೋದ್ರ ಬಗ್ಗೆ ಬಹಳಷ್ಟು ಜನಗಳ ಬಗ್ಗೆ ಒಂದು ದೂರು ದುಮ್ಮಾನ ಇದೆ. ಹಲವಾರು ಹಕ್ಕುಪತ್ರಗಳು ತೆಗೆದುಕೊಂಡ್ರು ಕೂಡ ಅವರಿಗೆ ಮಾಲೀಕತ್ವದ ಒಡೆತನ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಸ್ವತ್ತು ಸಿಗ್ತಾ ಇಲ್ಲ ಅನ್ನೋದು. ಮತ್ತೆ ಈ ಸ್ವತ್ತಿಗೆ ಅಪ್ಲೈ ಮಾಡಿದ್ರು ಕೂಡ ಸರಿಯಾದ ಸಮಯದಲ್ಲಿ ನಮ್ಮ ಕೆಳಮಟ್ಟದ ಅಧಿಕಾರಿಗಳು ನಿವಾರಣೆ ಮಾಡಿಕೊಡ್ತಾ ಇಲ್ಲ. ಹಲವಾರು ಕಡೆ ತಡ ಆಗ್ತಾ ಇದೆ ಅನ್ನೋದು. ರಾಜ್ ನ್ಯೂಸ್ ಕನ್ನಡ.